ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲಾಸ್ಟ್ ಗಂಟನ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತು ಬಂದ್ಬಿಟ್ಟು ಚಾರ್ಟ್ ಪೇಪರಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಈ ಥರ 2 ಕಲರ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಸ್ಕೇಲ್ ಅಳತೆಯಿಂದ 2 ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಕಲರ್ ಮಾತ್ರ ನಾನು 2 ಭಾಗ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮಗೆ ಇದೇ ಕಲರ್ ಅಂತಲ್ಲ, ನಿಮ್ಗೆ ಇಷ್ಟವಾದಂಥ ಕಲರಲ್ಲೂ ಮಾಡ್ಕೋಬೋದು. ಇವಾಗ ನಾನು ಮಾಡೋ ಅಂಥ ಒಂದು ಡಿಸೈನ್ ಬಂದ್ಬಿಟ್ಟು ನಿಮಗೆ ಆನ್ಲೈನಲ್ಲಿ ಫ್ಯಾಬ್ರಿಕಲ್ಲಿ ಸಿಗುತ್ತೆ. ಅದನ್ನು ನಾವು ಮನೆಯಲ್ಲೇ ಈ ಥರ ಚಾರ್ಟ್ ಪೇಪರಿಂದ ಮಾಡ್ಕೋಬೋದು. ಮತ್ತು ಇದನ್ನು ಎತ್ತಿಟ್ಕೊಂಡು ನಮಗೆ ಯಾವಾಗ ಬೇಕು ಆವಾಗ ಹಬ್ಬಗಳಲ್ಲಿ ಯೂಸ್ ಮಾಡ್ಕೋಬೋದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ. ಇಲ್ಲಿ ನಾನು ಫೆವಿಕಲ್ ಗಮ್ಮಿಂದ ನಾನು ಇದನ್ನು 1 ಇಂಚಿಗಾಗೋಷ್ಟು ಮಾತ್ರ ಗಮ್ ಹಾಕಿ ಅಂಟಿಸ್ಕೊತೀನಿ. ಪೂರ್ತಿ ಅಂಟ್ಸೋಕ್ಕೆ ಹೋಗಬೇಡಿ ಜಾಸ್ತಿ. ಸೈಜ್ ನೋಡ್ಕೊಂಡು ಅಂಟಿಸ್ಕೊಳ್ಳಿ. ಅಂದರೆ ಪೂರ್ತಿ ಒಳಗಡೆ ಜಾಸ್ತಿ ಪೇಪರ್ ಕೊಡೋಕ್ಕೆ ಹೋಗ್ಬಿಡಿ. ಜಸ್ಟ್ 1 ಇಂಚಿಗೆ ಮಾತ್ರ ನಾನು ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. 2 ಕಡೆ ಅದೇ ರೀತಿ ಅಂಟಿಸ್ಕೊತೀನಿ. ನಿಮ್ಮ ಮನೇಲಿ ಸ್ವಲ್ಪ ಜಾಗ ಧಾರಾಳವಾಗಿದ್ದರೆ ಖಂಡಿತ ನೀವು ಆನಂತರ ಅಂಟಿಸ್ಕೋಬೋದು. ನಾನು ಇವಾಗ ಸ್ಟಾರ್ಟಿಂಗ್ ಅಂಟಿಸ್ಕೊಬಿಟ್ಟಿದ್ದೀನಿ, ಆನಂತರ ರಂಗೋಲಿ ಬರಿತಾ ಇದ್ದೀನಿ. ರಂಗೋಲಿ ಬಂದ್ಬಿಟ್ಟು ನಿಮಗೆ ಇವಾಗ ತುಂಬಾ ಯೂಟ್ಯೂಬ್ಗಳಲ್ಲೂ ಇದೆ. ನಾನು ಕೂಡ ರಂಗೋಲಿ ವೀಡಿಯೋಸ್ಗಳು ಹಾಕ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಬೇಕಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಈ ರಂಗೋಲಿ ಹಾಕೋಕ್ಕಂತ ನಾನು ವೈಟ್ ಕಲರ್ ಪೆನ್ಸಿಲ್ ಯೂಸ್ ಮಾಡಿದ್ದೆ. ಅದ್ರ ಬದಲಾಗಿ ಈ ಥರ ನಮಗೆ ಅಮೆಝಾನಲ್ಲಿ ಎಲ್ಲ ಆನ್ಲೈನ್ಗಳಲ್ಲೂ ಈ ಥರ ಮಾರ್ಕರ್ ಪೆನ್ ಸಿಗುತ್ತೆ. ಇದು ಅಕ್ರಾಲಿಕ್ ಮಾರ್ಕರ್ ಪೆನ್ನು. ನಾನು ತೊಗೊಂಡಿರೋ ಬಂದ್ಬಿಟ್ಟು ಎಲ್ಲ ಥರ ಮೆಟೀರಿಯಲ್ಗೆ ಯೂಸ್ ಮಾಡೋ ಅಂಥದ್ದು. ಈ ಥರ ರಂಗೋಲಿ ಮಾಡ್ಕೊತಾ ಇದ್ದೀನಿ. ಪೇಪರು, ಗ್ಲಾಸು, ವುಡ್ಡು, ಕಾರ್ಡ್ಬೋರ್ಡು ಆ ಥರ ಎಲ್ಲದ್ರ ಮೇಲೂ ನಾವು ಡ್ರಾಯಿಂಗ್ ಮಾಡ್ಕೋಬೋದು. ಈ ಥರ ರಂಗೋಲಿ ಮಾಡ್ಬೋದು ಅಥವಾ ಲೆಟರ್ಗಳು ಬರಿಬೋದು. ಇದ್ರ ಲಿಂಕ್ ಬೇಕಂದರೆ ಕೆಳಗೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಇವತ್ತು ಯೂಸ್ ಮಾಡೋವಂಥ ಎಲ್ಲ ಮೆಟೀರಿಯಲು ಆನ್ಲೈನ್ ಲಿಂಕು ನಿಮಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಇಷ್ಟ ಇದ್ದರೆ ಕೂಡ ತೊಗೊಬೋದು. ಹಬ್ಬದ ಟೈಮಲ್ಲಿ ನಿಮಗೆ ಬೇಗನೆ ಬೇಕು ಅಂದರೆ ಮುಂಚೆನೇ ಈ ಥರ ಒಂದು ಐಡಿಯಾ ಮಾಡಿಟ್ಕೊಂಡ್ರೆ ನಿಮಗೂ ಕೂಡ ಸೇವ್ ಆಗುತ್ತೆ ಟೈಮು. ಹಬ್ಬದ ಟೈಮಲ್ಲಿ ಒಂದು 10 ನಿಮಿಷದಲ್ಲಿ ಇದನ್ನು ಜೋಡಿಸ್ಕೋಬೋದು. ಈಗ ನೋಡಿ, ನಾನು ಮೇಲೆ ಒಂದು ಸ್ವಲ್ಪ ತೋರಣ ಥರ ರಂಗೋಲಿ ಹಾಕಿದ್ದೀನಿ. ಮಧ್ಯದಲ್ಲಿ ಮಂಟಪ ಥರ ನಾನು ಸ್ಕೇಲಿಂದ 2-2 ಸೆಂಟಿಮೀಟ್ರಿಗೆ ಚುಕ್ಕೆ ಇಟ್ಕೊಂಡು ಆ ಚಾರ್ಟ್ ಪೂರ್ತಿನೂ ಡಿಸೈನಾಗಿ ಎತ್ಕಾಣಿಸೋ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದೇ ರಂಗೋಲಿ ಹಾಕ್ಬೇಕಂತಲ್ಲ, ನಿಮ್ಗೆ ಇಷ್ಟವಾಗಿರೋಂಥ ರಂಗೋಲಿ ಹಾಕೋಬೋದು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ರಂಗೋಲಿನೂ ಸಿಗುತ್ತೆ. ಅಥವಾ ನಿಮಗೆ ರಂಗೋಲಿ ಹಾಕೋಕ್ಕೆ ಬರೋದಿದ್ರೆ ಕೂಡ ಹಾಕೊಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಂಟಪ ಡಿಸೈನಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ಅಕ್ರಾಲಿಕ್ದು ಪೇಂಟ್ದು ಪೆನ್ ಸಿಕ್ಕಿಲ್ಲ ತಕ್ಷಣಕ್ಕೆ, ಮನೇಲಿ ವೈಟ್ ಕಲರ್ ಪೇಂಟ್ ಇದೆ ಅಕ್ರಾಲಿಕ್ದು. ಮಕ್ಕಳಿರೋಂಥ ಮನೇಲಿ ಪೇಂಟ್ ಇರುತ್ತೆ ಅಲ್ವಾ, ಅದರಲ್ಲಿ ನೀವು ಬೇಕಂದರೆ ವೈಟ್ ಕಲರ್ ಪೇಂಟಲ್ಲಿ ಬ್ರಷಿಂದ ರಂಗೋಲಿ ಹಾಕೋಬೋದು. ಅದು ಕೂಡ ನಿಮಗೆ ಈಸಿ ಆಗುತ್ತೆ. ತಕ್ಷಣಕ್ಕೆ ನಿಮಗೆ ಕೆಲವೊಂದು ಅಂಗಡಿಗಳಲ್ಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ಗಳು ಕೊಟ್ಟಿರ್ತೀನಿ ನಾನು. ಇಲ್ಲಾಂದರೆ ಅಕ್ಲಾರಿಕ್ ಪೇಂಟಲ್ಲಿ ಕೂಡ ನೀವು ಡ್ರಾ ಮಾಡ್ಕೊಬೋದು. ಈ ಥರ ನಾನು ರಂಗೋಲಿನ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಸಿಂಪಲಾಗಿದ್ದರೂ ನೋಡೋದಕ್ಕೆ ಲುಕ್ಕಾಗಿರುತ್ತೆ. ತುಂಬಾ ಈಸಿ ರಂಗೋಲಿ ಹಾಕೋದು. ಕೆಲವೊಂದು ಮಿಸ್ಟೇಕ್ಗಳು ಮಾಡಬಾರ್ದು, ನೋಡ್ಕೊಂಡು ಹಾಕೊಳ್ಳಿ. ಯಾಕಂದರೆ ನಾನು ಕೂಡ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಇಲ್ಲಿ ಈ ಕಡೆ ನೋಡಿ, ರೈಟ್ ಸೈಡ್ ರಂಗೋಲಿನಲ್ಲಿ. ಇದನ್ನೆಲ್ಲ ನಾನು ರಂಗೋಲಿ ಹಾಕಿದ ಮೇಲೆ ಫುಲ್ಲು ಅದನ್ನು ಡಾರ್ಕಾಗಿ ಡಾಟ್ ಇಟ್ಕೊತೀನಿ. ಯಾಕಂದರೆ ಪೆನ್ಸಿಲಲ್ಲಿ ಮಾಡ್ಕೊಂಡಿದ್ದೆ, ಅದು ಅಷ್ಟಾಗಿ ಇರೋದಿಲ್ಲ. ಇದು ಪರ್ಮನೆಂಟ್ ಥರ, ಇದು ಯಾವುದೇ ರೀತಿ ನಿಮಗೆ ಹೋಗೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಆನಂತರ ನಾನು ಇನ್ವಿಟೇಷನ್ ಕಾರ್ಡು, ಅಂದರೆ ಮನೆಯಲ್ಲಿ ವೇಸ್ಟ್ ಆಗಿರುವಂಥ ಯಾವುದಾದ್ರೂ ಒಂದು ಕಾರ್ಡ್ ತೊಗೊಳ್ಳಿ. ಅದನ್ನು ನಾನು ಈ ಥರ ಲೋಟಸ್ ಡಿಸೈನ್ ಡ್ರಾಯಿಂಗ್ ಮಾಡಿಕೊಂಡು ಈ ಥರ ನಾನು ಕಟ್ಟರಿಂದ ಇದನ್ನು ಕಟ್ ಮಾಡಿ ಪ್ರಿಂಟ್ ಥರ ಎತ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಕಲರು ರೆಡ್ ಕಲರ್ದು ಪೇಂಟ್ನ ಮಾಡ್ತಾಯಿದ್ದೀನಿ. ಒಂದು ನಾರ್ಮಲ್ ಅಕ್ರಾಲಿಕ್ ರೆಡ್ ಕಲರು, ಇನ್ನೊಂದು ಗ್ಲಿಟರ್ ಇರೋವಂಥದ್ದು, ಶೈನಿಂಗ್ ಇರೋವಂಥದ್ದು. ನೀವು ಬೇಕಂದರೆ ನಿಮ್ಗೆ ಇಷ್ಟವಾಗಿರುವಂಥ ಕಲರಲ್ಲಿ ಕೂಡ ಮಾಡ್ಕೋಬೋದು. ಗ್ರೀನ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಅಥವಾ ಬ್ಲೂ, ಆ ಥರ ನಿಮ್ಗೆ ಇಷ್ಟವಾಗಿರೋದು ಮಾಡ್ಕೋಬೋದು. ನಾನಿಲ್ಲಿ ಆರೆಂಜ್ಗೆ ರೆಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ತುಂಬಾ ಹೈಲೈಟಾಗಿ ಸಖತ್ತಾಗಿದೆ. ಇದೇ ರೀತಿ ನಿಮಗೆ ಆನ್ಲೈನಲ್ಲಿ ಫ್ಯಾಬ್ರಿಕಲ್ಲಿ ಸಿಗುತ್ತೆ. ಬೇಕಂದರೆ ಸರ್ಚ್ ಮಾಡಿ ನೋಡಿ ಎಷ್ಟು ಕಾಸ್ಟ್ಲಿ ರೇಟ್ ಇರುತ್ತೆ ಅಂತ. ನಾವು ಹಬ್ಬಕ್ಕಂತ 1 ದಿವಸ 2 ದಿವಸಕ್ಕೆ ಯೂಸ್ ಮಾಡೋದಕ್ಕೆ ಖಂಡಿತ ಈ ಥರ ಪೇಪರಲ್ಲಿ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ಎಲ್ಲ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ. ಪೂರ್ತಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದಕ್ಕೆ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನಾನು. ಈಗ ಓವರ್ ಲುಕ್ ಈ ಥರ ಇದೆ ನೋಡೋದಕ್ಕೆ.
ಈಗ ನೋಡಿ ಈ ಥರ ನಾನು ಟೂಲ್ಸ್ ತೊಗೊಂಡಿದ್ದೀನಿ. ಇದು ಕೂಡ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ತೊಗೊಳ್ಳಿ. ಸೊ ಪೇಂಟ್ಗಳು ಕೂಡ ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಅಥವಾ ನಿಮ್ಮ ಮನೇಲಿದ್ದರೆ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ನಾನು ಡಾಟ್ ಇಟ್ಕೊತಾ ಇದ್ದೀನಿ. ಇದೇ ಟೂಲ್ಸ್ ಬೇಕಂತಲ್ಲ, ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಕಡ್ಡಿನೋ ಅಥವಾ ಕಿವಿ ಕ್ಲೀನ್ ಮಾಡೋಂಥ ಬಡ್ಸಲ್ಲಿ ಅದರಲ್ಲಿ ಕೂಡ ನೀವು ಈ ಥರ ಡಿಸೈನ್ ಮಾಡ್ಕೋಬೋದು. ಎಲ್ಲ ಮಾಡಿದ ಮೇಲೆ ಈ ಥರ ನಾನು ಲಾಸ್ಟ್ ಟೈಮ್ ಡಿಸೈನ್ ಮಾಡೋದಕ್ಕೆ ಹುಕ್ಕನ್ನ ಅನಿಸಿದ್ನಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡಿಸೈನ್ಗಳು ತೋರಿಸೋಣ ಅಂತ ಅದನ್ನು ತೆಗ್ದಿಲ್ಲ, ಹಾಗೆ ಇಟ್ಟಿದ್ದೀನಿ. ಈಗ ಈ ಪೇಪರ್ಗೆ ನಾನು 4 ಸೈಡಲ್ಲೂ ಡಬಲ್ ಸೈಡ್ ಗಮ್ ಟೇಪ್ನ ಅಂಟಿಸ್ಕೊತಾ ಇದ್ದೀನಿ. ತುಂಬಾ ಈಸಿ. ಅದೇ ರೀತಿ ನೀವು ಎಷ್ಟೇ ಫ್ಯಾನ್ಗಳು ಹಾಕಿದ್ರೂ ಬೀಳೋದಿಲ್ಲ. ಡಬಲ್ ಸೈಡ್ ಗಮ್ ಟೇಪ್ ಹಾಕಿರ್ತೀರಲ್ವ, ಇದನ್ನು ಅಂಟಿಸ್ಕೊಂಡಿದ್ದೀನಿ. ಕೆಳಗಡೆ ಮೇಲೆ ಎಲ್ಲ ಅಂಟಿಸ್ಕೊಳ್ಳಿ. ನಾನು ಜಸ್ಟ್ ಮೇಲೆ ಅಂಟಿಸ್ಕೊಂಡಿದ್ದೀನಿ, ಯಾಕಂದರೆ ಮತ್ತೆ ಇದನ್ನು ರಿಮೂವ್ ಮಾಡಿ ನಾವು ರೋಲ್ ಮಾಡಿ ಒಂದು ದಾರದಲ್ಲಿ ಕಟ್ಬಿಟ್ಟು ಎತ್ತಿಟ್ಕೊಬೋದು. ಆ ಉಕ್ಸಿಗೆ ಬಂದ್ಬಿಟ್ಟು ನೋಡಿ, ಮಾವಿನ ತೋರಣನು, ಹೂವನ್ನು ಮತ್ತು ಈ ಥರ ಫ್ಲವರ್ ಕುಚ್ಚ ಇದನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು, ನೀವು ವರಲಕ್ಷ್ಮಿ ಹಬ್ಬ ಮಾಡೋದಾದರೆ ಕಳಶ ಕುಂಡ್ರಿಸ್ಬೋದು, ಗಣೇಶ ಹಬ್ಬ ಮಾಡೋದಾದರೆ ಗಣೇಶನ ಕುಂಡ್ರಿಸ್ಬೋದು, ಅಥವಾ ಏನಾದರೂ ನೀವು ವ್ರತಗಳು ಮಾಡಿ ದೇವ್ರನ್ನ ಕುಂಡ್ರಿಸ್ತೀರಾ, ಅಥವಾ ನೀವು ಏನಾದರೂ ಡೆಕೋರೇಷನ್ ಮಾಡ್ತೀರಾ ಅಂದರೆ ಕೂಡ ಮಾಡ್ಕೋಬೋದು. ಈ ಥರ ಒಂದು ಸಿಂಪಲ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಅಷ್ಟೇ ಸುಲಭ. ಸೊ ಒಂದು 2 ಅವರ್ ಇದ್ದರೆ ಸಾಕು ಟೈಮ್ಗೆ, ನಿಮಗೆ ಈಸಿಯಾಗಿ ಮಾಡಿ ಎತ್ತಿಟ್ಕೊಬೋದು. ಹಬ್ಬದ ದಿವಸ ಒಂದು 5 ನಿಮಿಷದಲ್ಲಿ ಡೆಕೋರೇಷನ್ ಮಾಡ್ಕೋಬೋದು. ಹಾಗಾದರೆ ಖಂಡಿತ ಇವತ್ತು ತೋರಿಸಿರುವಂಥ ಈ ಬ್ಯಾಕ್ಗ್ರೌಂಡ್ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.